ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಕಳೆದ ತಿಂಗಳು ಮಾರ್ಚ್ 4ರಂದು ಉತ್ತರ ಪ್ರದೇಶದ ಬಿಲ್ಹೋರ್ ಜಿಲ್ಲೆಯ ಕಿರಾತ್ಪುರದ ದೇವಸ್ಥಾನದ ಮುಂದೆ ನಿಲ್ಲಿಸಿದ ಪಿಕಪ್ ವಾಹನಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಘಟನೆಯೊಂದು ನಡೆದಿತ್ತು. ಈ ಘಟನೆ ಇಡೀ ಉತ್ತರ ಪ್ರದೇಶಕ್ಕೆ ನಡುಕವನ್ನು ಹುಟ್ಟಿಸಿತು. ಆರಂಭದಲ್ಲಿ ಪೊಲೀಸರು ಕೂಡ ಇದನ್ನು ಸಾಮಾನ್ಯ ಪ್ರಕರಣದಂತೆ ಕಂಡರು. ಬಳಿಕ ಇದು ಸಂಘಟಿತ ಪಿತೂರಿಯ ಭಾಗ ಅಂತ ಗೊತ್ತಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಹತ್ವದ ವಿಷಯವೊಂದು ಈಗ ಬೆಳಕಿಗೆ ಬಂದಿದೆ. ವ್ಯವಸ್ಥಿತವಾಗಿಯೇ ಈ ಘಟನೆಯನ್ನು ನಡೆಸಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಇದೇ ವರ್ಷದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ನಡೆದ ಸರಣಿ ಬೆಂಕಿ ಹಚ್ಚುವಿಕೆ ಹಾಗೂ ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆ ಕಂಡುಬಂದಿದೆ. ಸೈಯದ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಾಸ್ಟರ್ ಮೈಂಡ್ ವ್ಯಕ್ತಿಯೊಬ್ಬ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ನಾಟ್ನಾ ಪ್ರದೇಶದ ರಾಜುರಾಮ್ ಗೋದಾರ ಎಂದು ಕಂಡುಹಿಡಿಯಲಾಗಿದೆ. ಈತನನ್ನು ಉತ್ತರ ಪ್ರದೇಶ ATS ಹಾಗೂ ಪೊಲೀಸರು ಬಂಧಿಸಿದ್ದಾರೆ. ರಾಜುರಾಮ್ ಗೋದಾರ ವ್ಯಕ್ತಿಯು ಟೆಲಿಗ್ರಾಮ್ ಆಧಾರಿತ ಗುಂಪಿನ ಅಡ್ಮಿನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ರಾಜಸ್ಥಾನದ ಜೈಸಲ್ಮೇರ್ನಿಂದಲೇ ಉತ್ತರ ಪ್ರದೇಶದ ಯುವಕರಿಗೆ ನಿರ್ದೇಶನವನ್ನು ನೀಡುತ್ತಿದ್ದ ಎನ್ನಲಾಗಿದೆ. ಅವನ ಮೊಬೈಲ್ ಸಂಖ್ಯೆಯನ್ನು ಸೈಯದ್ ಎಂಬ ಹೆಸರಿನಲ್ಲಿ ಸೇವ್ ಮಾಡಲಾಗಿತ್ತು. ಎಲ್ಲರಿಗೂ ತನ್ನ ಹೆಸರು ಸೈಯದ್ ಎಂದೇ ಹೇಳ್ಕೊಳ್ತಿದ್ದ. ಈಗ ಈ ಪ್ರಕರಣವನ್ನು ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಂದರೆ UAPA ಅಡಿಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಹಾಗೂ ATS ಜಂಟಿಯಾಗಿ ತನಿಖೆಯನ್ನು ನಡೆಸ್ತಾ ಇವೆ. ಇದೇ ಮಾರ್ಚ್ 24ರಂದು ಗಡಿ ಪ್ರದೇಶದ ಬರೇವಾಲಾ ಗ್ರಾಮದಲ್ಲಿ ರಾಜುರಾಮನ್ನ ಮೊದಲ ಬಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಾಥಮಿಕ ವಿಚಾರಣೆಯ ನಂತರ ಬಿಡುಗಡೆಯನ್ನು ಮಾಡಲಾಗಿದೆ. ಆ ವೇಳೆ ಆತನ ಮೊಬೈಲ್ ಫೋನನ್ನು ಪರಿಶೀಲನೆಗಾಗಿ ವಶಪಡಿಸಿಕೊಳ್ಳಲಾಗಿತ್ತು. ವಿಚಾರಣೆಯಲ್ಲಿ ಆತ ಸೈಯದ್ ಎಂದು ಹೇಳಿಕೊಂಡಿದ್ದ. ತನಿಖೆಯ ಬಳಿಕ ಅವನ ನಿಜವಾದ ಗುರುತು ರಾಜುರಾಮ್ ಗೋದಾರ ಎಂದು ಪೊಲೀಸರು ಕಂಡುಹಿಡಿದಿದ್ದಾರೆ. ಆತನ ಮೊಬೈಲನ್ನು ಚೆಕ್ ಮಾಡಿದಾಗ ಅಪರಾಧಕ್ಕೆ ಸಂಬಂಧಿಸಿದ ಅನೇಕ ಸಾಕ್ಷ್ಯಗಳು ದೊರೆತಿವೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 15ರಂದು ರಾಜುರಾಮನ್ನ ಮತ್ತೆ ಬಂಧಿಸಿ ಉತ್ತರ ಪ್ರದೇಶಕ್ಕೆ ಕರೆದೊಯ್ಯಲಾಗಿದೆ. ಘಟನೆಯ ಬಳಿಕ ಗಡಿ ಪ್ರದೇಶಗಳಲ್ಲಿ ಪೊಲೀಸರು ಹಾಗೂ BSF ತೀವ್ರ ಕಟ್ಟೆಚ್ಚರವನ್ನು ವಹಿಸಿದೆ. ತನಿಖೆಯಲ್ಲಿ ರಾಜುರಾಮ್ ಅಬುಜರ್ ಶಮೀಮ್ ಎಂಬಾತನಿಗೆ ಅಬುಬುಕರ್ ಎಂಬ ಹೆಸರಿನ ಹ್ಯಾಂಡ್ಲರ್ ಟೆಲಿಗ್ರಾಮ್ ಮೂಲಕ ಸೂಚನೆ ನೀಡುತ್ತಿದ್ದಾನೆಂಬುದು ಬಹಿರಂಗವಾಗಿದೆ. ಆ ಟೆಲಿಗ್ರಾಮ್ ಗುಂಪಿನಲ್ಲಿ ನಿರ್ದಿಷ್ಟ ಸಮುದಾಯದ ವಾಹನಗಳನ್ನು ಗುರಿಯಾಗಿಸಿ ಬೆಂಕಿ ಹಚ್ಚಲು ಸೂಚನೆಯನ್ನು ನೀಡಲಾಗ್ತಿತ್ತು. ಬಳಿಕ ಅದರ ವಿಡಿಯೋಗಳನ್ನು ಕಳುಹಿಸಿದ ಮೇಲೆ ಹಣವನ್ನು ಪಾವತಿಸಲಾಗ್ತಿತ್ತು. ಇದೊಂದು ಸಂಘಟಿತ ಪಿತೂರಿಯಾಗಿದೆ. ಈ ಘಟನೆಯ ಹಿಂದೆ ಇನ್ನು ಯಾರೆಲ್ಲ ಇರಬಹುದು ಎಂಬುದು ತನಿಖೆಯ ಮೂಲಕ ಬಹಿರಂಗವಾಗಲಿದೆ. ರಾಜುರಾಮ್, ಝಾದ್ ಹಾಗೂ ಇತರರು ಸೇರಿ ಈ ಜಾಲವನ್ನು ನಿರ್ವಹಿಸುತ್ತಿದ್ದರು. ಝಾದ್ ಎಂಬಾತನ ಮೊಬೈಲ್ನಿಂದ ದೇಶ ವಿರೋಧಿ ಚಟುವಟಿಕೆಯ ಘಟನೆಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ಪತ್ತೆಯಾಗಿದೆ. ಈ ಜಾಲವು ರೈಲ್ವೆ ಹಳಿಗಳಿಗೆ ಹಾನಿ ಮಾಡೋದು, ವಾಹನಗಳನ್ನು ಗುರಿಯಾಗಿಸಿ ಬೆಂಕಿ ಹಚ್ಚೋದು ಸೇರಿದಂತೆ ಇನ್ನು ಅನೇಕ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇತ್ತು. ಈವರೆಗೆ ಅಬುಜರ್ ಶಮೀಮ್, ಝಾದ್, ಮನ್ನಾನ್ ಹಾಗೂ ಸಮೀರ್ ಎಂಬುವರನ್ನ ಈ ಘಟನೆಗೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಸಮೀರ್ ವಿದೇಶಿ ಹ್ಯಾಂಡ್ಲರ್ಗಳ ಸಂಪರ್ಕದಲ್ಲೂ ಇದ್ದಾನೆಂದು ತಿಳಿದುಬಂದಿದೆ. ತನಿಖೆಯಲ್ಲಿ ಮಾಸ್ಟರ್ ಮೈಂಡ್ ರಾಜಾರಾಮ್ ಟೆಲಿಗ್ರಾಮ್ ಗುಂಪಿನ ಅಡ್ಮಿನ್ ಎಂಬುದು ದೃಢಪಟ್ಟಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆದರೆ ಯಾವ ಉದ್ದೇಶಕ್ಕೆ ಈ ರೀತಿಯ ಕೃತ್ಯಗಳನ್ನು ಎಸಗುತ್ತಿದ್ದರು ಎಂಬುದು ತನಿಖೆಯ ನಂತರ ತಿಳಿಯಲಿದೆ. ಈಗಾಗಲೇ ಪ್ರಕರಣದಲ್ಲಿ BNS ಸಶಸ್ತ್ರ ಕಾಯ್ದೆ ಹಾಗೂ IT ಕಾಯ್ದೆಗಳ ಅಡಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪೊಲೀಸರ ಪ್ರಕಾರ ಮಾರ್ಚ್ ಹಾಗೂ ಏಪ್ರಿಲ್ ಆರಂಭದಲ್ಲಿ ಕಿರಾತ್ಪುರ ಮತ್ತು ನಾಂಗ್ಲಾ ಸೋಟಿ ಪ್ರದೇಶಗಳಲ್ಲಿ ಹಲವು ಬೆಂಕಿ ಹಚ್ಚುವ ಘಟನೆಗಳು ನಡೆದಿದ್ವು. ವಾಹನಗಳು ಮತ್ತು ಆಸ್ತಿಗಳಿಗೆ ಹಾನಿಯಾಗಿದ್ವು. ಇದನ್ನು ಕೋಮು ಸಾಮರಸ್ಯ ಕದಡುವ ಪಿತೂರಿ ಎಂದು ಪೊಲೀಸರು ತಿಳಿದಿದ್ದರು. ಕೋಮು ಸಾಮರಸ್ಯ ಕದಡುವ ಪಿತೂರಿಯಿಂದಲೇ ಈ ರೀತಿಯ ಹೆಸರನ್ನು ಬದಲಿಸಿಕೊಂಡು ಕೃತ್ಯ ಎಸಗುತ್ತಿದ್ದರು ಎಂಬುದು ಪೊಲೀಸರ ಅಭಿಪ್ರಾಯವಾಗಿದೆ. ಈ ಜಾಲವು 2026ರ ಜನವರಿಯಿಂದ ಸಕ್ರಿಯವಾಗಿದ್ದು ಬಿಟ್ಟೋರ್ನಿಂದ ಲಕ್ನೋ, ಮುಂಬೈ ಹಾಗೂ ಜೈಸಲ್ಮೇರ್ ನಗರಗಳಿಗೆ ವಿಸ್ತರಿಸಿದೆ. ಈ ಜಾಲದಲ್ಲಿ ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಆಫ್ರಿಕಾದ ಸಂಪರ್ಕಗಳು ಪತ್ತೆಯಾಗಿವೆ ಎಂದು ತಿಳಿದುಬಂದಿದೆ. ಸುಮಾರು 15ರಿಂದ 20 ಸದಸ್ಯರಿರುವ ಈ ಜಾಲವು ಯುವಕರನ್ನು ಮೊದಲು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೂಲಕ ಸಂಪರ್ಕಿಸಿ ಬಳಿಕ ಟೆಲಿಗ್ರಾಮ್ ಗುಂಪುಗಳಿಗೆ ಸೇರಿಸಿಕೊಳ್ತಿತ್ತು. ಪ್ರಮುಖವಾಗಿ ಈ ಜಾಲದಲ್ಲಿ ಆರ್ಥಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ದುರ್ಬಲ ವ್ಯಕ್ತಿಗಳನ್ನೇ ಗುರಿಯಾಗಿಸಿಕೊಳ್ಳಲಾಗ್ತಿತ್ತು. ಇವರ ಜಾಲಕ್ಕೆ ಸಿಲುಕುವ ವ್ಯಕ್ತಿಗಳಿಗೆ ತಮ್ಮ ಪ್ರದೇಶದಲ್ಲಿ ಸುಲಭವಾಗಿ ಹಾನಿ ಮಾಡಬಹುದಾದ ಸ್ಥಳಗಳನ್ನು ಗುರುತಿಸಲು ಸೂಚನೆಯನ್ನು ನೀಡಲಾಗ್ತಿತ್ತು. ಗೂಗಲ್ ಮ್ಯಾಪ್ ಮತ್ತು ಲೈವ್ ಲೊಕೇಶನ್ ಮೂಲಕ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲಾಗ್ತಿತ್ತು. ಬೆಂಕಿ ಹಚ್ಚಿದ ಬಳಿಕ ವಿಡಿಯೋ ಅಥವಾ ಫೋಟೋ ಅಪ್ಲೋಡ್ ಮಾಡಿದ ಬಳಿಕವೇ ಹಣವನ್ನು ಪಾವತಿಸಲಾಗ್ತಿತ್ತು. ಈ ಪ್ರಕರಣ ಈಗ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಇದು ಉತ್ತರ ಪ್ರದೇಶವನ್ನು ಹೊರತುಪಡಿಸಿ ಭಾರತದ ಯಾವ ಕಡೆ ಈ ಜಾಲ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆಯೂ ಸಹ ತನಿಖೆ ನಡೆಸಲಾಗ್ತಿದೆ. ಈ ಪ್ರಕರಣದ ಗಂಭೀರತೆ ಹಾಗೂ ವಿದೇಶಿ ಸಂಪರ್ಕವನ್ನು ಕೂಡ ಗಮನದಲ್ಲಿಟ್ಟುಕೊಂಡು
NIA ಮತ್ತು ATS ತಂಡಗಳು ತನಿಖೆಯನ್ನು ಮತ್ತಷ್ಟು ಬಿಗಿಗೊಳಿಸಿವೆ ಮತ್ತು ತೀವ್ರಗೊಳಿಸಿವೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ idn.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idn.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.